ಮತ್ತೊಮ್ಮೆ ರಾಜ್ಯದಲ್ಲಿ ಅದರಲ್ಲೂ ನೇರವಾಗಿ ವಿಧಾನಸಭೆಯಲ್ಲೇನೆ ಪ್ರತ್ಯೇಕ ಉತ್ತರ ಕರ್ನಾಟಕದ ಕೂಗು ಪ್ರತಿಧ್ವನಿಸಿದೆ. ವಿಧಾನಸಭೆಯಲ್ಲೇ ಕೇಳಿ ಬಂದಿದೆ ಪ್ರತ್ಯೇಕತೆಯ ಕೂಗು. ಬಜೆಟ್ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಶಾಸಕ ಶರಣಗೌಡ ಕಂದಕೂರ್ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರತ್ಯೇಕ ಬಜೆಟ್ಗೆ ಒತ್ತಾಯಿಸಿದ್ದಾರೆ ಕಂದಕೂರ್. ಈ ವೇಳೆ ಪಕ್ಕದಲ್ಲಿದ್ದ ಶಾಸಕರಿಂದ ಪ್ರತ್ಯೇಕತೆಯ ಕೂಗಿಗೆ ಸ್ಪಂದನೆ ಸಿಕ್ಕಿದೆ. ಪ್ರತ್ಯೇಕ ಉತ್ತರ ಕರ್ನಾಟಕ ಅಂತ ಹೇಳಿ ಮತ್ತೊಬ್ಬ ಎಂಎಲ್ಎ ಹೇಳಿದ್ದಾರೆ. ಬೇಡ ಸುಮ್ನಿರಣ್ಣ ಅಂತ ಹೇಳಿ ಶರಣಗೌಡ ಕಂದಕೂರ್ ಅದಕ್ಕೆ ಪ್ರತ್ಯುತ್ತರವನ್ನ ನೀಡಿದ್ದಾರೆ. ಪ್ರತ್ಯೇಕ ಬಜೆಟ್ ಪ್ರಸ್ತಾಪವಾದ ಸಂದರ್ಭದಲ್ಲಿ ಪ್ರತ್ಯೇಕ ರಾಜ್ಯಕ್ಕೇನೆ ಕೇಳಿ ಅಂತ ಹೇಳಿ ಮತ್ತೋರ್ವ ಎಂಎಲ್ಎ ಅದಕ್ಕೆ ಧ್ವನಿಗೂಡಿಸಿದ್ದಾರೆ. ತಿಳ್ಕೊಂಡು ನಾನು ವೈಯಕ್ತಿಕ ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಮಾಡಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಮಾಡಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಮಾಡಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಮಾಡಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಮಾಡಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಮಾಡಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಮಾಡಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು. ಮತ್ತಷ್ಟು ಡೀಟೇಲ್ಸ್ ನನಗಲ್ಲಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ್. ಆಗಿಂದಾಗೆ ಪ್ರತ್ಯೇಕ ಉತ್ತರ ಕರ್ನಾಟಕ ಅನ್ನೋ ಕೂಗು ಕೇಳೋಕೆ ಸಿಗ್ತಿರುತ್ತೆ. ಸತತವಾಗಿ ಆ ಭಾಗಕ್ಕೆ ಅಭಿವೃದ್ಧಿ ಯೋಜನೆಗಳು ಹಾಗೆ ನಿರೀಕ್ಷಿತ ಮಟ್ಟದ ಗಮನ ಸಿಗ್ತಿಲ್ಲ ಅನ್ನೋ ವಿಚಾರಕ್ಕೆ ಇದೀಗ ಪ್ರತ್ಯೇಕ ಬಜೆಟ್ನ ಚರ್ಚೆ, ಅದರ ಜೊತೆಯಲ್ಲೇ ಪ್ರತ್ಯೇಕ ರಾಜ್ಯಕ್ಕೆ ಮತ್ತೊಮ್ಮೆ ಪ್ರತಿಧ್ವನಿ. ಖಂಡಿತ ಸ್ಮಿತಾ, ಬೆಳಗ್ಗೆಯಿಂದ ಕೂಡ ಬಜೆಟ್ ಮೇಲೆ ಚರ್ಚೆ ವಿಧಾನಸಭೆಯಲ್ಲಿ ಆಗ್ತಾನೆ ಇದೆ. ಈ ವೇಳೆ ಶಾಸಕರು ತಮ್ಮ ಕ್ಷೇತ್ರಗಳ ಒಂದಷ್ಟು ಸಮಸ್ಯೆಗಳನ್ನ ಹೇಳ್ತಾ ಹೋಗ್ತಾ ಇದ್ದಾರೆ. ಜೊತೆಗೆ ಶರಣು ಕಂದಕೂರ್ ಏನಿದ್ದಾರೆ, ಗುರುಮಠಕಲ್ ಎಂಎಲ್ಎ, ಅವರು ತಮ್ಮ ಭಾಗ ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಆಗಿರತಕ್ಕಂತ ಅನ್ಯಾಯಗಳ ಬಗ್ಗೆ ಒಂದೊಂದಾಗೆ ಸವಿವರವಾಗಿ ಹೇಳ್ತಾ ಹೋದ್ರು. ಯಾಕಂದ್ರೆ ಅಲ್ಲಿ ಕಾರ್ಖಾನೆಗಳಿಲ್ಲ, ಜನ ಎಲ್ಲ ವಲಸೆ ಬೆಂಗಳೂರು ಭಾಗಕ್ಕೆ ಬರುತ್ತಾರೆ, ನಮಗೆ ಕಾರ್ಖಾನೆಗಳನ್ನ ಕೊಡಿ, ಮತ್ತು ಬಜೆಟ್ ನಲ್ಲಿ ಸಾಕಷ್ಟು ಅನುದಾನವನ್ನು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅನ್ನುವಂತ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಯಾವುದೇ ಸರ್ಕಾರ ಬರಬೇಕಾದ್ರೂ ಉತ್ತರ ಕರ್ನಾಟಕದಲ್ಲಿ ಯಾವ ಪಕ್ಷದ ಎಂಎಲ್ಎಗಳು ಗೆಲ್ತಾರೆ ಆ ಭಾಗದ ಆ ಪಕ್ಷದ ಶಾಸಕರು ಬರ್ತಾರೆ. ಹಾಗಿದ್ದು ಕೂಡ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಆದ್ರಿಂದ ಈ ಬಾರಿ ಏನು ಬಜೆಟ್ ಮಂಡನೆ ಮಾಡಿದ್ದಾರೆ, ಇನ್ನೂ 3 ಬಾರಿ ಬಜೆಟ್ ಅನ್ನ ಸಿದ್ದರಾಮಯ್ಯ ಅವರೇ ಮಂಡಿಸಲಿ, ಅದರ ಜೊತೆಗೆ ಪ್ರತ್ಯೇಕ ಉತ್ತರ ಕರ್ನಾಟಕ ಬಜೆಟ್ ಅನ್ನ ಮಂಡಿಸಲಿ ಅನ್ನುವಂತ ಒಂದು ಡಿಮಾಂಡ್ ಅನ್ನು ಕೂಡ ಕಂದಕೂರ್ ಅವರು ಇಡ್ತಾರೆ. ಈ ವೇಳೆ ಒಬ್ಬ ಶಾಸಕರೊಬ್ಬರು ಪ್ರತ್ಯೇಕ ಉತ್ತರ ಕರ್ನಾಟಕದ ಬಗ್ಗೆ ಕೇಳುವ ಅನ್ನುವಂತ ಒಂದು ಧ್ವನಿ ಬರುತ್ತೆ. ಆದ್ರೆ ಆ ಶಾಸಕರು ಯಾರು ಅಂತ ಶರಣಗೌಡ ಕಂದಕೂರ್ ಅವರನ್ನ ನಾವು ಕೇಳಿದಾಗ ಬೇಡ, ಅದೆಲ್ಲ ಮತ್ತೆ ವಿವಾದ ಆಗುತ್ತೆ, ಸದ್ಯಕ್ಕೆ ನಮಗೆ ಪ್ರತ್ಯೇಕ ಬಜೆಟ್ ಒಂದು ಕೊಟ್ಟರೆ ಸಾಕು ಅಥವಾ ಹೆಚ್ಚಿನ ಅನುದಾನ ಕೊಟ್ಟರು ಸಾಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ, ಈ ಮೂಲಕ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತ ಒಂದು ವಿಚಾರ ಸದನದಲ್ಲಿ ಮತ್ತೆ ಪ್ರಸ್ತಾಪ ಆಗ್ತಾನೆ ಇದೆ. ಅದರ ಜೊತೆಗೆ ಪ್ರತ್ಯೇಕ ಭಾಗದ ಕೇಳಿಕೆ ಏನಿದೆಯಲ್ಲ, ಪ್ರತ್ಯೇಕ ರಾಜ್ಯದ ಕೇಳಿಕೆ ಕೂಡ ಸದನದಲ್ಲಿ ಕೇಳಿ ಬಂತು. ಅದು ಇನ್ನಷ್ಟು ಬೆಳವಣಿಗೆಗಳಾಗಬಹುದು ಕೂಡ ಮುಂದಿನ ದಿನಗಳಲ್ಲಿ. ಆದರೆ ಸದ್ಯಕ್ಕೆ ಅನುದಾನದ ವಿಚಾರವಾಗಿ ಅಸಮಾಧಾನವನ್ನ ಶಾಸಕರು, ಉತ್ತರ ಕರ್ನಾಟಕ ಭಾಗದ ಶಾಸಕರು ಸರ್ಕಾರದ ಮೇಲೆ ಹೊರ ಹಾಕ್ತಾ ಇದ್ದಾರೆ. ನಮಗೆ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥದ್ದು, ಅದನ್ನ ಸರಿಪಡಿಸಲಿ ಅನ್ನುವಂತ ಒಂದು ಆಗ್ರಹವನ್ನ ವಿಧಾನಸಭೆಯಲ್ಲಿ ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಮಾಡಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ ತಾವು ಮಂಗಳೂರು ಇರ್ಲಣ್ಣ ಸುಮ್ನೀರು ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಮಾಡಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ ತಾವು ಮಂಗಳೂರು ಇರ್ಲಣ್ಣ ಸುಮ್ನೀರು ಮತ್ತೊಮ್ಮೆ ರಾಜ್ಯದಲ್ಲಿ ಅದರಲ್ಲೂ ನೇರವಾಗಿ ವಿಧಾನಸಭೆಯಲ್ಲೇನೆ ಪ್ರತ್ಯೇಕ ಉತ್ತರ ಕರ್ನಾಟಕದ ಕೂಗು ಪ್ರತಿಧ್ವನಿಸಿದೆ. ವಿಧಾನಸಭೆಯಲ್ಲೇ ಕೇಳಿ ಬಂದಿದೆ ಪ್ರತ್ಯೇಕತೆಯ ಕೂಗು. ಬಜೆಟ್ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಶಾಸಕ ಶರಣಗೌಡ ಕಂದಕೂರ್ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರತ್ಯೇಕ ಬಜೆಟ್ಗೆ ಒತ್ತಾಯಿಸಿದ್ದಾರೆ ಕಂದಕೂರ್. ಈ ವೇಳೆ ಪಕ್ಕದಲ್ಲಿದ್ದ ಶಾಸಕರಿಂದ ಪ್ರತ್ಯೇಕತೆಯ ಕೂಗಿಗೆ ಸ್ಪಂದನೆ ಸಿಕ್ಕಿದೆ.
ಪ್ರತ್ಯೇಕ ಉತ್ತರ ಕರ್ನಾಟಕ ಅಂತ ಹೇಳಿ ಮತ್ತೊಬ್ಬ ಎಂಎಲ್ಎ ಹೇಳಿದ್ದಾರೆ. ಬೇಡ ಸುಮ್ನಿರಣ್ಣ ಅಂತ ಹೇಳಿ ಶರಣಗೌಡ ಕಂದಕೂರ್ ಅದಕ್ಕೆ ಪ್ರತ್ಯುತ್ತರವನ್ನ ನೀಡಿದ್ದಾರೆ. ಪ್ರತ್ಯೇಕ ಬಜೆಟ್ ಪ್ರಸ್ತಾಪವಾದ ಸಂದರ್ಭದಲ್ಲಿ ಪ್ರತ್ಯೇಕ ರಾಜ್ಯಕ್ಕೇನೆ ಕೇಳಿ ಅಂತ ಹೇಳಿ ಮತ್ತೋರ್ವ ಎಂಎಲ್ಎ ಅದಕ್ಕೆ ಧ್ವನಿಗೂಡಿಸಿದ್ದಾರೆ. ತಿಳ್ಕೊಂಡು ನಾನು ವೈಯಕ್ತಿಕ ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಮಾಡಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಮಾಡಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಮಾಡಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಮಾಡಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಮಾಡಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಮಾಡಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಮಾಡಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ಬಸವರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ್. ಆಗಿಂದಾಗೆ ಪ್ರತ್ಯೇಕ ಉತ್ತರ ಕರ್ನಾಟಕ ಅನ್ನೋ ಕೂಗು ಕೇಳೋಕೆ ಸಿಗ್ತಿರುತ್ತೆ. ಸತತವಾಗಿ ಆ ಭಾಗಕ್ಕೆ ಅಭಿವೃದ್ಧಿ ಯೋಜನೆಗಳು ಹಾಗೆ ನಿರೀಕ್ಷಿತ ಮಟ್ಟದ ಗಮನ ಸಿಗ್ತಿಲ್ಲ ಅನ್ನೋ ವಿಚಾರಕ್ಕೆ ಇದೀಗ ಪ್ರತ್ಯೇಕ ಬಜೆಟ್ನ ಚರ್ಚೆ, ಅದರ ಜೊತೆಯಲ್ಲೇ ಪ್ರತ್ಯೇಕ ರಾಜ್ಯಕ್ಕೆ ಮತ್ತೊಮ್ಮೆ ಪ್ರತಿಧ್ವನಿ. ಖಂಡಿತ ಸ್ಮಿತಾ, ಬೆಳಗ್ಗೆಯಿಂದ ಕೂಡ ಬಜೆಟ್ ಮೇಲೆ ಚರ್ಚೆ ವಿಧಾನಸಭೆಯಲ್ಲಿ ಆಗ್ತಾನೆ ಇದೆ. ಈ ವೇಳೆ ಶಾಸಕರು ತಮ್ಮ ಕ್ಷೇತ್ರಗಳ ಒಂದಷ್ಟು ಸಮಸ್ಯೆಗಳನ್ನ ಹೇಳ್ತಾ ಹೋಗ್ತಾ ಇದ್ದಾರೆ. ಜೊತೆಗೆ ಶರಣು ಕಂದಕೂರ್ ಏನಿದ್ದಾರೆ, ಗುರುಮಟ್ಕಲ್ ಎಂಎಲ್ಎ, ಅವರು ತಮ್ಮ ಭಾಗ ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಆಗಿರತಕ್ಕಂತ ಅನ್ಯಾಯಗಳ ಬಗ್ಗೆ ಒಂದೊಂದಾಗೆ ಸವಿವರವಾಗಿ ಹೇಳ್ತಾ ಹೋದ್ರು. ಯಾಕಂದ್ರೆ ಅಲ್ಲಿ ಕಾರ್ಖಾನೆಗಳಿಲ್ಲ, ಜನ ಎಲ್ಲ ವಲಸೆ ಬೆಂಗಳೂರು ಭಾಗಕ್ಕೆ ಬರುತ್ತಾರೆ, ನಮಗೆ ಕಾರ್ಖಾನೆಗಳನ್ನ ಕೊಡಿ, ಮತ್ತು ಬಜೆಟ್ ನಲ್ಲಿ ಸಾಕಷ್ಟು ಅನುದಾನವನ್ನು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅನ್ನುವಂತ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಯಾವುದೇ ಸರ್ಕಾರ ಬರಬೇಕಾದ್ರೂ ಉತ್ತರ ಕರ್ನಾಟಕದಲ್ಲಿ ಯಾವ ಪಕ್ಷದ ಎಂಎಲ್ಎಗಳು ಗೆಲ್ತಾರೆ ಆ ಪಕ್ಷದ ಶಾಸಕರು ಬರ್ತಾರೆ. ಹಾಗಿದ್ದು ಕೂಡ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಆದ್ರಿಂದ ಈ ಬಾರಿ ಏನು ಬಜೆಟ್ ಮಂಡನೆ ಮಾಡಿದ್ದಾರೆ, ಇನ್ನೂ 3 ಬಾರಿ ಬಜೆಟ್ ಅನ್ನ ಸಿದ್ದರಾಮಯ್ಯ ಅವರೇ ಮಂಡಿಸಲಿ, ಅದರ ಜೊತೆಗೆ ಪ್ರತ್ಯೇಕ ಉತ್ತರ ಕರ್ನಾಟಕ ಬಜೆಟ್ ಅನ್ನ ಮಂಡಿಸಲಿ ಅನ್ನುವಂತ ಒಂದು ಡಿಮಾಂಡ್ ಅನ್ನು ಕೂಡ ಕಂದಕೂರ್ ಅವರು ಇಡ್ತಾರೆ. ಈ ವೇಳೆ ಒಬ್ಬ ಶಾಸಕರೊಬ್ಬರು ಪ್ರತ್ಯೇಕ ಉತ್ತರ ಕರ್ನಾಟಕದ ಬಗ್ಗೆ ಕೇಳುವ ಅನ್ನುವಂತ ಒಂದು ಧ್ವನಿ ಬರುತ್ತೆ. ಆದ್ರೆ ಆ ಶಾಸಕರು ಯಾರು ಅಂತ ಶರಣ್ ಕಂದಕೂರ್ ಅವರನ್ನ ನಾವು ಕೇಳಿದಾಗ ಬೇಡ, ಅದೆಲ್ಲ ಮತ್ತೆ ವಿವಾದ ಆಗುತ್ತೆ, ಸದ್ಯಕ್ಕೆ ನಮಗೆ ಪ್ರತ್ಯೇಕ ಬಜೆಟ್ ಒಂದು ಕೊಟ್ಟರೆ ಸಾಕು ಅಥವಾ ಹೆಚ್ಚಿನ ಅನುದಾನ ಕೊಟ್ಟರು ಸಾಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ, ಈ ಮೂಲಕ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತ ಒಂದು ವಿಚಾರ ಸದನದಲ್ಲಿ ಮತ್ತೆ ಪ್ರಸ್ತಾಪ ಆಗ್ತಾನೆ ಇದೆ. ಅದರ ಜೊತೆಗೆ ಪ್ರತ್ಯೇಕ ಭಾಗದ ಕೇಳಿಕೆ ಏನಿದೆಲ್ಲ, ಪ್ರತ್ಯೇಕ ರಾಜ್ಯದ ಕೇಳಿಕೆ ಕೂಡ ಸದನದಲ್ಲಿ ಕೇಳಿ ಬಂತು. ಅದು ಇನ್ನಷ್ಟು ಬೆಳವಣಿಗೆಗಳಾಗಬಹುದು ಕೂಡ ಮುಂದಿನ ದಿನಗಳಲ್ಲಿ. ಆದರೆ ಸದ್ಯಕ್ಕೆ ಅನುದಾನದ ವಿಚಾರವಾಗಿ ಅಸಮಾಧಾನವನ್ನ ಶಾಸಕರು, ಉತ್ತರ ಕರ್ನಾಟಕ ಭಾಗದ ಶಾಸಕರು ಸರ್ಕಾರದ ಮೇಲೆ ಹೊರ ಹಾಕ್ತಾ ಇದ್ದಾರೆ. ನಮಗೆ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥದ್ದು, ಅದನ್ನ ಸರಿಪಡಿಸಲಿ ಅನ್ನುವಂತ ಒಂದು ಆಗ್ರಹವನ್ನ ವಿಧಾನಸಭೆಯಲ್ಲಿ ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಮಾಡಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ ತಾವು ಮಂಗಳೂರು ಇರ್ಲಣ್ಣ ಸುಮ್ಮನಿರು ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಮಾಡಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ ತಾವು ಮಂಗಳೂರು ಇರ್ಲಣ್ಣ ಸುಮ್ಮನಿರು ಮತ್ತೊಮ್ಮೆ ರಾಜ್ಯದಲ್ಲಿ ಅದರಲ್ಲೂ ನೇರವಾಗಿ ವಿಧಾನಸಭೆಯಲ್ಲೇನೆ ಪ್ರತ್ಯೇಕ ಉತ್ತರ ಕರ್ನಾಟಕದ ಕೂಗು ಪ್ರತಿಧ್ವನಿಸಿದೆ. ವಿಧಾನಸಭೆಯಲ್ಲೇ ಕೇಳಿ ಬಂದಿದೆ ಪ್ರತ್ಯೇಕತೆಯ ಕೂಗು. ಬಜೆಟ್ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಶಾಸಕ ಶರಣಗೌಡ ಕಂದಕೂರ್ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರತ್ಯೇಕ ಬಜೆಟ್ಗೆ ಒತ್ತಾಯಿಸಿದ್ದಾರೆ ಕಂದಕೂರ್. ಈ ವೇಳೆ ಪಕ್ಕದಲ್ಲಿದ್ದ ಶಾಸಕರಿಂದ ಪ್ರತ್ಯೇಕತೆಯ ಕೂಗಿಗೆ ಸ್ಪಂದನೆ ಸಿಕ್ಕಿದೆ. ಪ್ರತ್ಯೇಕ ಉತ್ತರ ಕರ್ನಾಟಕ ಅಂತ ಹೇಳಿ ಮತ್ತೊಬ್ಬ ಎಂಎಲ್ಎ ಹೇಳಿದ್ದಾರೆ. ಬೇಡ ಸುಮ್ನಿರಣ್ಣ ಅಂತ ಹೇಳಿ ಶರಣಗೌಡ ಕಂದಕೂರ್ ಅದಕ್ಕೆ ಪ್ರತ್ಯುತ್ತರವನ್ನ ನೀಡಿದ್ದಾರೆ. ಪ್ರತ್ಯೇಕ ಬಜೆಟ್ ಪ್ರಸ್ತಾಪವಾದ ಸಂದರ್ಭದಲ್ಲಿ ಪ್ರತ್ಯೇಕ ರಾಜ್ಯಕ್ಕೇನೆ ಕೇಳಿ ಅಂತ ಹೇಳಿ ಮತ್ತೋರ್ವ ಎಂಎಲ್ಎ ಅದಕ್ಕೆ ಧ್ವನಿಗೂಡಿಸಿದ್ದಾರೆ. ತಿಳ್ಕೊಂಡು ನಾನು ವೈಯಕ್ತಿಕ ಒಂದನ್ನ ನಾನು
ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಮಾಡಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಮಾಡಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಮಾಡಬೇಕಂತ ತಿಳ್ಕೊಂಡು ನಾನು ವೈಯಕ್ತಿಕ ಅಭಿಪ್ರಾಯನ ಮಂಡಿಸ್ತಾ ಒಂದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ 3 ವರ್ಷ ಮಾಡಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಮಾಡಬೇಕಂತ ತಿಳ್ಕೊಂಡು ನಾನು